ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದ ಹತ್ತಿರದಲ್ಲೇ ಇದ್ದ ಹಬೀಪುರ್ ಅನ್ನೋ ಗ್ರಾಮದಲ್ಲಿ ವಾಸ ಮಾಡೋರೆಲ್ಲ ಅಕ್ಕಪಕ್ಕದ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಿದ್ರು. ಸುಮಿತ್ ಅನ್ನೋನು ಕೂಡ ಇದೇ ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದ. ಮೊದಲಿಗೆ ಇವನ ಸಂಬಂಧಿ ಕೌಶಲ್ ಅನ್ನೋನು ಬಾಡಿಗೆಗೆ ಒಂದು ಸಣ್ಣ ಪೆಂಟ್ ಹೌಸ್ ನ ತಗೊಂಡಿದ್ದ. ಬಳಿಕ ಆ ಮನೆಗೆ ಸುಮಿತ್ ಕೂಡ ಬಂದು ಸೇರ್ಕೊಂಡಿದ್ದ. ಆ ಮನೆ ಮೇಲೆ ಇದ್ದ ಪೆಂಟ್ ಹೌಸ್ ನಲ್ಲಿ ಸುಮಿತ್ ಹಾಗೂ ಕೌಶಲ್ ಬಾಡಿಗೆಗೆ ಇದ್ರು. ಹೀಗೆ ಬಾಡಿಗೆಗೆ ಬಂದು ಸೇರ್ಕೊಂಡಿದ್ದ ಸುಮಿತ್ ಕಣ್ಣು ಮನೆ ಓನರ್ ಮಗಳಾಗಿದ್ದ ಪಿಂಕಿ ಅನ್ನೋಳ ಮೇಲೆ ಬಿದ್ದಿತ್ತು. ಈ ಪಿಂಕಿಯನ್ನ ಸುಮಿತ್ ತನ್ನ ಪ್ರೀತಿಯ ಬಲೆಗೆ ಕೆಡವಿಕೊಂಡಿದ್ದ. ಇವರಿಬ್ರು ಎದುರು ಬದುರಾದಾಗ್ಲೆಲ್ಲ ಇವರ ಕಣ್ಣೋಟಗಳು ಕಲೆತು ಅಲ್ಲಿಂದ ಪ್ರೀತಿಯ ಬಲೆಯಲ್ಲಿ ಸಿಲುಕಿದ್ರು. ಹೀಗೆ ಕಣ್ಣೋಟದಲ್ಲಿ ಒಂದಾದ ಈ ಪ್ರೇಮಿಗಳು ಸ್ವಲ್ಪವೂ ತಡ ಮಾಡದೆ ಮಂಚದ ಮೇಲೂ ಒಂದಾಗಿ ಹೋಗಿದ್ರು. ಬಟ್ಟೆ ಒಣಗಾಕೋ ನೆಪದಲ್ಲಿ ಪಿಂಕಿ ಟೆರೆಸ್ ಮೇಲೆ ಬರ್ತಿದ್ಲು. ಆ ಗ್ಯಾಪಲ್ಲಿ ಸುಮಿತ್ ಜೊತೆ ಕಾಮ ಕೇಳಿ ನಡೆಸ್ತಿದ್ಲು. ಇವರಿಬ್ಬರಿಗೂ ಕಾವಲಾಗಿ ಕೌಶಲ್ ಮೆಟ್ಟಿಲ ಮೇಲೆ ಕೂತಿರ್ತಿದ್ದ. ಯಾರಾದ್ರೂ ಮೆಟ್ಟಿಲು ಹತ್ಕೊಂಡು ಬರೋದನ್ನ ನೋಡಿದ್ರೆ ಇವರಿಬ್ಬರಿಗೂ ಸಿಗ್ನಲ್ ಕೊಡ್ತಿದ್ದ. ಆಗ ಕೂಡಲೇ ಪಿಂಕಿ ಬಟ್ಟೆ ಹಾಕೊಂಡು ಮನೆಯಿಂದ ಹೊರಗೆ ಬಂದು ಅವಳ ಮನೆಗೆ ಹೊರಟು ಹೋಗ್ತಿದ್ಲು. ಹೀಗೆ ಯಾರಿಗೂ ಕಾಣದಂತೆ ಇವರಿಬ್ರು 2 ವರ್ಷದವರೆಗೂ ಸುಖದ ಅಲೆಯಲ್ಲಿ ತೇಲಾಡಿದ್ರು. ಡಿಗ್ರಿ ಮುಗೀತಿದ್ದಂತೆ ಪಿಂಕಿಗೆ ಮದುವೆ ಮಾಡೋದಕ್ಕೆ ಅಂತ ಈಕೆಯ ತಂದೆ ತಾಯಿ ಮುಂದಾಗಿದ್ರು. ಮಗಳಿಗೆ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋದು ಇವಳ ತಂದೆಯ ಇಂಗಿತವಾಗಿತ್ತು. ಒಬ್ಬ ಹುಡುಗನನ್ನ ಕೂಡ ಹುಡುಕಿದ್ರು. ಆದ್ರೆ ಪಿಂಕಿಗೆ ಸುಮಿತ್ನ ಮದುವೆಯಾಗಬೇಕು ಅನ್ನೋ ಆಸೆ ಇತ್ತು. ಇದರಿಂದ ಪಿಂಕಿ ತನಗೆ ಬರ್ತಿದ್ದ ಸಂಬಂಧಗಳನ್ನ ರಿಜೆಕ್ಟ್ ಮಾಡ್ತಾ ಬಂದಿದ್ಲು. ಒಂದು ದಿನ ಕೌಶಲ್ ಊರಿಗೆ ಹೋಗಿದ್ದಾಗ ಸಿಕ್ಕಿದ್ದೆ ಚಾನ್ಸ್ ಅಂತ ಸುಮಿತ್ ಮನೆಗೆ ಬಂದ ಪಿಂಕಿ ಪ್ರಿಯಕರನ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತಿದ್ಲು. ಇತ್ತ ಮಗಳು ಬಟ್ಟೆ ಒಣಗಾಕೋಕೆ ಹೋದವಳು ಎಷ್ಟು ಹೊತ್ತಾದ್ರೂ ಕೆಳಗೆ ಬಾರದೆ ಇದ್ದಾಗ ಪಿಂಕಿ ತಾಯಿ ಟೆರೆಸ್ ಮೇಲೆ ಬಂದು ನೋಡಿದ್ಲು. ಆಗ ಸುಮಿತ್ ರೂಮಿಂದ ತನ್ನ ಮಗಳು ಕಾಮದ ಅಮಲಿನಲ್ಲಿ ತೇಲಾಡ್ತಾ ನರಳಾಡೋ ಸೌಂಡ್ ನ ಕೇಳಿ ಪಿಂಕಿ ತಾಯಿ ಕಿಟಕಿ ತೆಗೆದು ನೋಡಿದ್ಲು. ಆಗ ತನ್ನ ಮಗಳು ಪಿಂಕಿ ಪ್ರಿಯಕರನ ಜೊತೆ ಬೆತ್ತಲಾಗಿ ಬೆವರು ಹರಿಸ್ತಿರೋದನ್ನ ನೋಡಿ ಪಿಂಕಿ ತಾಯಿ ಶಾಕ್ ಆಗಿದ್ಲು. ಕೂಡ್ಲೆ ಕೆಳಗೆ ಬಂದವಳು ಗಂಡನಿಗೆ ವಿಷಯವನ್ನ ಹೇಳಿದ್ಲು. ಆಗ ಸುಮಿತ್ ಮನೆಯಲ್ಲಿದ್ದ ಪಿಂಕಿಯನ್ನ ಎಳ್ಕೊಂಡು ಬಂದಿದ್ರು. ಸುಮಿತ್ ನ ಹಿಡ್ಕೊಂಡು ಬಟ್ಟೆ ಬಿಚ್ಚಿ ನಾಯಿಗೆ ಹೊಡೆದಂತೆ ಹೊಡೆದಿದ್ರು. ಮನೆಯಲ್ಲಿ ಪಾತ್ರೆ ಪಗಡೆಯನ್ನೆಲ್ಲ ಹೊರಗೆ ಬಿಸಾಕಿ ಇವನನ್ನ ಮನೆ ಖಾಲಿ ಮಾಡಿಸಿದ್ರು. ಇದರಿಂದ ಮರ್ಯಾದೆ ಹೋಗೋದರ ಜೊತೆಗೆ ಮೈಯಲ್ಲಿರೋ ಮೂಳೆಗಳು ಕೂಡ ಸಡಿಲವಾಗಿದ್ವು. ಇತ್ತ ನಾನು ಸುಮಿತ್ ನ ಲವ್ ಮಾಡ್ತಿದ್ದು ಅವನನ್ನೇ ಮದುವೆಯಾಗ್ತೀನಿ ಅಂತ ಪಿಂಕಿ ಹಠ ಹಿಡಿದಿದ್ಲು. ಆಗ ಪಿಂಕಿ ತಂದೆ ಇವಳ ಕಪಾಳಕ್ಕೆ 2 ಬಿಟ್ಟು ಮನೆಗೆ ಕರ್ಕೊಂಡು ಹೋಗಿ ಕೂಡ್ ಹಾಕಿದ್ದ. ಗ್ರಾಮದವರೆಲ್ಲ ಸೇರ್ಕೊಂಡು ಸುಮಿತ್ ನ ಊರು ಖಾಲಿ ಮಾಡಿಸಿದ್ರು. ಆದ್ರೂ ಸುಮಿತ್ ಅದೇ ಊರಲ್ಲಿದ್ದ ಇನ್ನೊಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ದ. ಇಷ್ಟೆಲ್ಲ ಆದ್ರೂ ಪಿಂಕಿ ಜೊತೆ ಇದ್ದ ಇವನ ಸಂಬಂಧ ಮಾತ್ರ ಮುರಿದು ಬಿದ್ದಿರಲಿಲ್ಲ. ಪಿಂಕಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಪ್ರಿಯಕರನ ರೂಮ್ಗೆ ಬಂದು ಬೆತ್ತಲಾಗಿ ಬಿಡ್ತಿದ್ಲು. ಇದರಿಂದ ಪಿಂಕಿನ ಇವನ ತಂದೆ ಹೊರಗೆ ಹೋಗದಂತೆ ಮನೆಯಲ್ಲೇ ಕೂಡಿ ಹಾಕಿದ್ದ. ಆದ್ರೂ ಪ್ರಿಯಕರನ ಜೊತೆ ಸೇರ್ಬೇಕು ಅಂತ ಇವಳು ಒದ್ದಾಡಿ ಹೋಗ್ತಿದ್ಲು. ಇವಳನ್ನ ಕಾಲು ಹೊರಗೆ ಇಡದಂತೆ ಇವಳ ತಂದೆ ನೋಡ್ಕೊಂಡಿದ್ದ. ಇದರಿಂದ ಸುಮಿತ್ ಹಾಗೂ ಪಿಂಕಿ ನಡುವೆ 2 ತಿಂಗಳ ಗ್ಯಾಪ್ ಬಂದಿತ್ತು. ಮಗಳು ಮಾಡಿದ ಕೆಲಸಕ್ಕೆ ಪಿಂಕಿ ತಂದೆ ಟೆರೆಸ್ ಮೇಲೆ ಇದ್ದ ಮನೆಯನ್ನ ಯಾರಿಗೂ ಬಾಡಿಗೆ ಕೊಡದೆ ಖಾಲಿಯಾಗಿ ಇಟ್ಟಿದ್ದ. ಇವಳಿಗೆ ಮದುವೆಯಾಗೋವರೆಗೂ ಆ ಮನೆಯನ್ನ ಯಾರಿಗೂ ಬಾಡಿಗೆಗೆ ಕೊಡಬಾರ್ದು ಅಂತ ಸುಮ್ಮನಾಗಿದ್ದ. ಆದ್ರೆ ಇಲ್ಲೇ ಪಿಂಕಿ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ಲು. ಪ್ರತಿದಿನ ಮನೆಯಲ್ಲಿ ಎಲ್ಲರೂ ಮಲಗ್ತಿದ್ದಂತೆ ಗೇಟ್ ನ ಓಪನ್ ಮಾಡಿ ಇಡ್ತಿದ್ಲು. ಮನೆ ಟಾಯ್ಲೆಟ್ ಹೊರಗೆ ಇದ್ದಿದ್ರಿಂದ ಹೊರಗೆ ಬಂದು ಪ್ರಿಯಕರನಿಗೆ ಮೆಸೇಜ್ ಮಾಡ್ತಿದ್ಲು. ಮನೆ ಡೋರ್ ನ ಹೊರಗಿನಿಂದ ಚಿಲಕ ಹಾಕಿ ಮನೆ ಮೇಲೆ ಇದ್ದ ಬಾಡಿಗೆ ಮನೆಗೆ ಹೋಗಿ ಪ್ರಿಯಕರನ ಜೊತೆ ಎಂಜಾಯ್ ಮಾಡ್ತಿದ್ಲು. ಹೀಗೆ ಇವರಿಬ್ರು ಮತ್ತೆ ಕಾಮಕೇಳಿಯಲ್ಲಿ ಮುಳುಗಿ ತೇಲೋಕೆ ಶುರು ಮಾಡಿದ್ರು. ಪಿಂಕಿ ಸಪರೇಟ್ ರೂಮ್ ಅಲ್ಲಿ ಮಲಗ್ತಾ ಇದ್ದಿದ್ರಿಂದ ಇವಳ ತಂದೆ ತಾಯಿಗೆ ಇವಳ ಮೇಲೆ ಅನುಮಾನ ಬಂದಿರಲಿಲ್ಲ. ಒಬ್ಬಳೆ ಮಗಳಾಗಿದ್ರಿಂದ ಪಿಂಕಿಯನ್ನ ಇವಳ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡಿದ್ರು. ಆದ್ರೆ ಪಿಂಕಿ ಮಾತ್ರ ತನ್ನ ಪ್ರಿಯಕರನಿಗೆ ತನ್ನ ದೇಹದ ಅಣುವನ್ನು ಅರ್ಪಿಸಿ ಬಿಟ್ಟಿದ್ಲು. ಹೀಗೆ ಸುಖದ ಅಲೆಯಲ್ಲಿ ತೇಲಾಡುವಾಗ ನಾವಿಬ್ರು ಎಲ್ಲಿಗಾದ್ರೂ ಓಡಿ ಹೋಗೋಣ ಅಂತ ಪಿಂಕಿ ಸುಮಿತ್ ನ ಕೇಳಿದ್ಲು. ಆದ್ರೆ ಅಲ್ಲಿಗಾಗ್ಲೇ ಸುಮಿತ್ ಈಗೋ ಹರ್ಟ್ ಆಗಿತ್ತು. ಪಿಂಕಿನ ಮದುವೆಯಾಗೋಕೆ ಸುಮಿತ್ಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಊರಲ್ಲಿ ನನ್ನ ಮರ್ಯಾದೆ ಕಳೆದಿದ್ದಾರೆ, ಅಲ್ಲದೆ ಹೊಡೆದು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಸುಮಿತ್ ದ್ವೇಷ ಸಾಧಿಸುತ್ತಿದ್ದ. ಹೀಗಾಗಿ ಪಿಂಕಿನ ಮದುವೆಯಾಗಬಾರ್ದು ಅಂತ ಇವನು ನಿರ್ಧರಿಸಿದ್ದ. ಇಷ್ಟೇ ಆಗಿದ್ರೆ ಈ ಕೇಸ್ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಆದ್ರೆ ಸುಮಿತ್ ಪಿಂಕಿ ಹತ್ರ ಇದ್ದ ಹಣ ಹಾಗೂ ಒಡವೆಯನ್ನ ದೋಚ್ಕೊಂಡು ಇವಳನ್ನ ಕೊಲೆ ಮಾಡಿ ಪರಾರಿಯಾಗಬೇಕು ಅಂತ ಅನ್ಕೊಂಡಿದ್ದ. ಇತ್ತ ತನ್ನ ತಂದೆ ತಾಯಿ ಕೆಲಸಕ್ಕೆ ಬಾರದ ಸಂಬಂಧಗಳನ್ನ ತರ್ತಿದ್ದಾರೆ ಅಂತ ಪಿಂಕಿ ಸುಮಿತ್ಗೆ ಓಡಿ ಹೋಗೋಣ ಅಂತ ದುಂಬಾಲು ಬಿದ್ದಿದ್ಲು.
ಆಗ 2023 ಅಕ್ಟೋಬರ್ 1 ಸುಮಿತ್ ಪಿಂಕಿಯನ್ನ ಮನೆ ಬಿಟ್ಟು ಓಡ್ ಹೋಗೋಣ ಅಂತ ಹೇಳಿದ್ದ. ಅವತ್ತು ನಿಮ್ಮ ಮನೆಗೆ ಬರ್ತೀನಿ, ನೀನು ಹಣ ಹಾಗೂ ಒಡವೆಯನ್ನ ತಗೊಂಡು ಟೆರೆಸ್ ಮೇಲೆ ಬಾ, ಅಲ್ಲಿಂದ ನಾವಿಬ್ರು ಓಡಿ ಹೋಗೋಣ ಅಂತ ಹೇಳಿದ್ದ. ಇದಕ್ಕಾಗಿ ನಾನು ನಿಮ್ಮ ಮನೆ ಟೆರೆಸ್ ಮೇಲೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತಾನು ಹೇಳಿದ್ದ. ಇದಕ್ಕೆ ಪಿಂಕಿ ಕೂಡ ಸರಿ ಅಂದಿದ್ಲು. ಅಂದು ರಾತ್ರಿ 1 ಗಂಟೆಯಾಗ್ತಿದ್ದಂತೆ ಸುಮಿತ್ ಪಿಂಕಿಗೆ ಮೆಸೇಜ್ ಮಾಡಿದ್ದ. ನಾನು ಟೆರೆಸ್ ಮೇಲೆ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ದ. ಪಿಂಕಿ ತನ್ನ ಮದುವೆಗಾಗಿ ಕೂಡಿಟ್ಟಿದ್ದ 4 ಲಕ್ಷ ಹಣದ ಜೊತೆಗೆ ಒಡವೆಯನ್ನು ತಗೊಂಡು ಟೆರೆಸ್ ಮೇಲೆ ಬಂದಿದ್ಲು. ಅಲ್ಲಿ ಸುಮಿತ್ ಸಂಬಂಧಿ ಕೌಶಲ್ ಕೂಡ ಬಂದಿದ್ದ. ಹೀಗೆ ಮೇಲೆ ಬಂದ ಪಿಂಕಿ ಹಣ ಹಾಗೂ ಒಡವೆ ಸಮೇತ ಬಂದಿದ್ಲು. ಆಗ ಇವಳನ್ನ ಕೂಡ್ಲೆ ಸಾಯಿಸಿ ಬಿಡ್ಬೇಕು ಅಂತ ಸುಮಿತ್ ಹಾಗೂ ಕೌಶಲ್ ನಿರ್ಧರಿಸಿದ್ರು. ಆಗ ನಾವು ಇಷ್ಟು ದಿನ ಎಂಜಾಯ್ ಮಾಡಿದ ರೂಮ್ ಅಲ್ಲಿ ಇನ್ನೊಂದು ಸಲ ಎಂಜಾಯ್ ಮಾಡೋಣ ಅಂತ ಸುಮಿತ್ ಪಿಂಕಿನ ಕೇಳಿದ್ದ. ನನಗೆ ಭಯವಾಗ್ತಿದ್ದು ಮೊದಲು ಇಲ್ಲಿಂದ ಓಡಿ ಹೋಗೋಣ ಅಂತ ಪಿಂಕಿ ಹೇಳಿದ್ರು. ಸುಮಿತ್ ಕೇಳಿರ್ಲಿಲ್ಲ. ಆಗ ಕೌಶಲ್ ನಾನು ಹೊರಗೆ ಕಾಯ್ತಾ ಇರ್ತೀನಿ, ಬೇಗ ಕೆಲಸ ಮುಗಿಸಿಕೊಂಡು ಬನ್ನಿ ಅಂತ ಹೇಳಿದ್ದ. ಇದರಿಂದ ಸುಮಿತ್ ಮತ್ತೆ ಪಿಂಕಿ ಜೊತೆ ಕಾಮಕೇಳಿ ನಡೆಸೋಕೆ ಮುಂದಾಗಿದ್ದ. ಮೊದಲು ಪಿಂಕಿ ಹಾಕೊಂಡಿದ್ದ ವೇಲ್ನ ಕಳಚಿದವನು ಇವಳಿಗೆ ಕಾಮದ ಮತ್ತೇರಿಸಿದ್ದ. ಇನ್ನೇನು ಪ್ರಿಯಕರ ಬೆತ್ತಲು ಮಾಡಿ ರಸಧಾರೆ ಹರಿಸ್ತಾನೆ ಅನ್ಕೊಂಡಿದ್ದಾಗ್ಲೇ ಪಿಂಕಿಗೆ ಒಂದು ಶಾಕ್ ಆದಿತ್ತು. ಯಾಕಂದ್ರೆ ಇವನು ಪಿಂಕಿಯ ವೇಲ್ನಿಂದಲೇ ಇವಳ ಕುತ್ತಿಗೆಯನ್ನ ಬಿಗಿಯೋಕೆ ಶುರು ಮಾಡಿದ್ದ. ಆಗ ಕೌಶಲ್ ಕೂಡ ಇವನ ಜೊತೆ ಕೈ ಜೋಡಿಸಿದ್ದ. ಹೀಗೆ ಇವರಿಬ್ರು ಸೇರ್ಕೊಂಡು ಪಿಂಕಿಯನ್ನ ನೇಣು ಬಿಗಿದು ಕೊಲೆ ಮಾಡಿದ್ರು. ಕೊಲೆ ಮಾಡಿ ಇವಳೇ ನೇಣು ಬಿಗಿದುಕೊಂಡಿರೋ ರೀತಿ ಬಿಂಬಿಸಬೇಕು ಅಂತ ಅನ್ಕೊಂಡಿದ್ರು. ಕೊನೆಗೆ ಇವಳನ್ನ ಕೊಲೆ ಮಾಡಿದ್ದ ಈ ಕಿರಾತಕರು ಇವಳ ವೇಲ್ನಿಂದಲೇ ಕಿಟಕಿಗೆ ನೇಣು ಬಿಗಿದು ಒಡವೆ ಹಣವಿದ್ದ ಬ್ಯಾಗ್ನ ತಗೊಂಡು ಪರಾರಿಯಾಗಿದ್ರು. ಅಂದು ಬೆಳಗ್ಗೆ 4 ಗಂಟೆ ಸುಮಾರಿನಲ್ಲಿ ಎದ್ದ ಪಿಂಕಿ ತಾಯಿ ಮಗಳ ರೂಮ್ ಓಪನ್ ಆಗಿರೋದನ್ನ ನೋಡಿ ಗಾಬರಿಯಾಗಿದ್ಲು. ಮನೆಯಲ್ಲಿ ಪಿಂಕಿ ಎಲ್ಲೂ ಕಾಣಿಸಿರ್ಲಿಲ್ಲ. ಮನೆಯೆಲ್ಲ ಹುಡುಕಾಡ್ತಾ ಟೆರೆಸ್ ಮೇಲೆ ಬಂದು ನೋಡಿದಾಗ ಪಿಂಕಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ಲು. ಮಗಳನ್ನ ಆ ಸ್ಥಿತಿಯಲ್ಲಿ ನೋಡಿ ಪಿಂಕಿ ತಾಯಿ ಅಕ್ಕಪಕ್ಕದ ಮನೆಯವರನ್ನ ಕೂಗಿ ಕರೆದಿದ್ಲು. ಬೆಳಗಿನ ಜಾವ 4 ಗಂಟೆ ಸುಮಾರಿನಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ನಿದ್ದೆಗಣ್ಣಲ್ಲಿ ಎದ್ದು ಓಡಿ ಬಂದಿದ್ರು. ತಕ್ಷಣವೇ ಪಿಂಕಿಯನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಪಿಂಕಿ ಮೃತಪಟ್ಟಿದ್ದಾಳೆ ಅಂತ ಡಾಕ್ಟರ್ಗಳು ಹೇಳಿದ್ರು. ಕುತ್ತಿಗೆಗೆ ನೇಣು ಬಿಗಿದು ಸತ್ತಿದ್ದಾಳೆ ಅಂತ ಡಾಕ್ಟರ್ಗಳು ಹೇಳಿದ್ರು. ಆಗ ಪಿಂಕಿ ತಂದೆ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ. ನನ್ನ ಮಗಳು ಪ್ರಾಣಹರಣವನ್ನ ಮಾಡ್ಕೊಳ್ಳುವವಳಲ್ಲ, ಮನೆಯಲ್ಲಿರೋ ಒಡವೆ ಹಾಗೂ ಹಣ ಕೂಡ ಮಿಸ್ ಆಗಿದೆ ಅಂತ ಪೊಲೀಸ್ ದೂರಿನಲ್ಲಿ ಉಲ್ಲೇಖಿಸಿದ್ದ. ಪೊಲೀಸರು ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳಿದ್ದಕ್ಕೆ ಸುಮಿತ್ ಹಾಗೂ ಕೌಶಲ್ ಹೆಸರನ್ನ ಹೇಳಿದ್ದ. ಆಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು. ಮೊದಲಿಗೆ ಪರಾರಿಯಾಗಿದ್ದ ಸುಮಿತ್ ಹಾಗೂ ಕೌಶಲ್ಗಾಗಿ ಹುಡುಕಾಡೋಕೆ ಶುರು ಮಾಡಿದ್ರು. ಇವನ ಹುಟ್ಟೂರಲ್ಲೂ ಕೂಡ ಪೊಲೀಸರು ಜಾಲಾಡಿದ್ರು. ದೆಹಲಿಯಲ್ಲಿ ಇವನ ಫೋನ್ ಆಕ್ಟಿವೇಟ್ ಆಗಿತ್ತು. ಕೂಡಲೇ ಪೊಲೀಸರು ಅಲರ್ಟ್ ಆಗಿದ್ರು. ಆರೋಪಿಗಳು ದೆಹಲಿಯ ಸಂಗಮ್ ವಿಹಾರ್ನಲ್ಲಿದ್ದಾರೆ ಅಂತ ಗುರುತಿಸಿದ್ರು. ಅಡಿಷನಲ್ ಡಿಸಿಪಿ ಆಗಿದ್ದ ರಾಜೀವ್ 3 ಟೀಮ್ಗಳನ್ನ ರಚನೆ ಮಾಡಿ ಅಖಾಡಕ್ಕೆ ಇಳಿಸಿದ್ರು. ಈ ಟೈಮಲ್ಲಿ ಸುಮಿತ್ ಫೋನ್ ನ ಸ್ವಿಚ್ ಆನ್ ಮಾಡಿ ಮಾತನಾಡಿ ಮತ್ತೆ ಸ್ವಿಚ್ ಆಫ್ ಮಾಡಿ ಬಿಡ್ತಿದ್ದ. ಕೌಶಲ್ ಕೂಡ ಫೋನ್ ನ ಆನ್ ಮಾಡಿ ಆಫ್ ಮಾಡ್ತಿದ್ದ. ಹೀಗಾಗಿ ಪೊಲೀಸರು ಇವರಿಬ್ರು ಒಂದೇ ಜಾಗದಲ್ಲಿದ್ದಾರೆ ಅಂತ ಕಂಡು ಹಿಡಿದಿದ್ರು. ಮಧ್ಯರಾತ್ರಿಯಲ್ಲಿ ಇವರು ಫೋನ್ಗಳನ್ನು ಆನ್ ಮಾಡಿ ಮನೆಯವರ ಹತ್ರ ಮಾತನಾಡಬೇಕಾದ್ರೆ ಪಿನ್ ಪಾಯಿಂಟ್ ಲೊಕೇಶನ್ ನಲ್ಲಿ ಇವರನ್ನ ಹಿಡಿಯೋಕೆ ಮುಂದಾಗಿದ್ರು. ಸುಮಿತ್ ನ ಪೊಲೀಸರು ವಶಕ್ಕೆ ಪಡೆಯೋಕೆ ಅಂತ ಇವನಿದ್ದ ಮನೆಯನ್ನ ಸುತ್ತುವರೆದಿದ್ರು. ಅದು ಸ್ವಲ್ಪ ಕಾಡು ಪ್ರದೇಶದಂತೆ ಇದ್ದಿದ್ರಿಂದ ಪೊಲೀಸರಿಗೆ ರಾತ್ರಿ ವೇಳೆ ಕಾರ್ಯಾಚರಣೆ ಕಷ್ಟವಾಗಿತ್ತು. 3 ಕಡೆಯಿಂದ ಪೊಲೀಸರು ಸುಮಿತ್ ಮನೆಯನ್ನ ಸುತ್ತುವರೆದಿದ್ರು. ಹೀಗಾಗಿ ಇವನಿಗೆ ಶರಣಾಗುವುದು ಬಿಟ್ರೆ ಬೇರೆ ಆಪ್ಷನ್ ಇರಲಿಲ್ಲ. ಕೊನೆಗೆ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದ. ಸುತ್ತಲೂ ಕತ್ತಲಿದ್ದಿದ್ರಿಂದ ಪೊಲೀಸರಿಗೆ ಕಾರ್ಯಾಚರಣೆ ದುಸ್ಸಾಹಸವಾಗಿತ್ತು. ಎಸ್ಐ ಸುಮಿತ್ ಪ್ಯಾಂಟ್ಗೆ ಕೈ ಹಾಕಿ ಇವನನ್ನ ಎಳ್ಕೊಂಡು ಬರ್ತಿದ್ರು. ಈ ವೇಳೆ ಸುಮಿತ್ ಎಸ್ಐ ಹತ್ರ ಇದ್ದ ಗನ್ನ ಕಿತ್ಕೊಂಡು ಹತ್ರ ಬಂದ್ರೆ ಸಾಯಿಸಿ ಬಿಡ್ತೀನಿ ಅಂತ ಹೆದರಿಸಿದ್ದ. ಆಗ ಇನ್ನುಳಿದ ಪೊಲೀಸರು ಕೂಡಲೇ ಅಲರ್ಟ್ ಆಗಿದ್ರು. ತಡ ಮಾಡದೆ ಪೊಲೀಸರು 2 ಸುತ್ತು ಗುಂಡುಗಳನ್ನ ಇವನ ಮೇಲೆ ಹಾರಿಸಿದ್ರು. ಪೊಲೀಸರ ಗನ್ನಿಂದ ಹೊರಟ ಬುಲೆಟ್ಗಳು ಸುಮಿತ್ ಕಾಲನ್ನ ಸೀಳಿ ಹಾಕಿದ್ವು. ಇವನನ್ನು ನೋಡಿ ಕೌಶಲ್ ಎನ್ಕೌಂಟರ್ ಮಾಡಬೇಡಿ ಅಂತ ಕೆಳಗೆ ಬಿದ್ದು ಬೇಡ್ಕೊಂಡಿದ್ದ. ಬುಲೆಟ್ ಗಾಯಗಳಾಗಿದ್ದ ಸುಮಿತ್ನ ಪೊಲೀಸರು ಆಸ್ಪತ್ರೆಗೆ ಸೇರಿಸಿದ್ರು. ಗಾಯಗಳು ವಾಸಿಯಾದ ನಂತರ ಇವನನ್ನ ವಶಕ್ಕೆ ಪಡೆದು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ ಮುಂದೆ ಈ ಆರೋಪಿಗಳು ನಾವೇ ಕೊಲೆ ಮಾಡಿದ್ದು ಅಂತ ತಮ್ಮ ತಪ್ಪನ್ನ ಒಪ್ಕೊಂಡಿದ್ರು. ಇವರನ್ನ ಬಂಧಿಸೋ ದಿನ ಇವರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ದಿದ್ರು ಇಬ್ರು ಎನ್ಕೌಂಟರ್ ನಲ್ಲಿ ಪ್ರಾಣವನ್ನೇ ಕಳ್ಕೊಂಡು ಬಿಡ್ತಿದ್ರು. ಯಾಕಂದ್ರೆ ಪೊಲೀಸ್ ಉನ್ನತಾಧಿಕಾರಿಗಳು ಇವರಿಬ್ಬರ ವಿಚಾರದಲ್ಲಿ ಪೂರ್ತಿ ಫ್ರೀಡಂ ಕೊಟ್ಟಿದ್ರು. ಒಂದು ವೇಳೆ ಇವರಿಬ್ರು ಅವತ್ತು ಏನಾದ್ರೂ ನಕರ ಮಾಡಿದ್ರೆ ಎನ್ಕೌಂಟರ್ ಮಾಡುವಂತೆ ಆದೇಶಿಸಿದ್ರು. ಇನ್ನು ಇಂತಹ ಕೇಸ್ಗಳ ವಿಚಾರದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರ ನಿಜಕ್ಕೂ ಒಳ್ಳೆ ಕೆಲಸವನ್ನ ಮಾಡ್ತಿದೆ ಅಂದ್ರೆ ತಪ್ಪಾಗೋದಿಲ್ಲ. ತಪ್ಪು ಮಾಡಿ
ಮಾಡಿದವರನ್ನ ಹಿಂದೆ ಮುಂದೆ ನೋಡದೆ ಎನ್ಕೌಂಟರ್ ಮಾಡ್ತಿದ್ದು ಇಲ್ಲಿ ಧರ್ಮ, ಜಾತಿ, ಪಾರ್ಟಿ ಅಂತಾನು ನೋಡದೆ ಯೋಗಿ ಸರ್ಕಾರ ಎಲ್ಲರನ್ನೂ ಒಂದೇ ತರ ಟ್ರೀಟ್ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಕೊನೆಗೆ ಪಿಂಕಿ ತಂದೆ ತಾಯಿ ಕೂಡ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ರು. ಎನ್ಕೌಂಟರ್ ನಲ್ಲಿ ಈ ಕಿರಾತಕರು ಸತ್ತು ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಇರ್ತಿತ್ತು ಅಂತಾನು ಪಿಂಕಿ ಪೋಷಕರು ಅಭಿಪ್ರಾಯಪಟ್ಟರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.